ಮಾಡ್ತಿರಲ್ಲ ಕಾಪರೇಟಿವ್ಸ್ ನಮ್ಮ ಕಟ್ಟಕತ್ತೀನಿ August 22ನ ಚಿರಂಜೀವಿ ಸರ್ ಬರ್ತಾ ಇಲ್ಲ 2 ಪ್ರಾಜೆಕ್ಟ್ ಕೊಟ್ಟಿರ್ತೀನಿ. ಅಲರ್ಟ್ ಮಷಿನ್ ಪ್ರಾಜೆಕ್ಟಲ್ಲಿ ಇಂಪೋರ್ಟ್ ಮಾಡ್ಕೊರಿ. ಅಲರ್ಟ್ ಮಷಿನ್ ಆ್ಯಪ್ ಇಲ್ಲ ಅಂದರೆ ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ. ಟೆಲಿಗ್ರಾಮ್ ಚಾನಲಲ್ಲಿ ಸರ್ಚ್ ಮಾಡಿರಿ, ಅಲರ್ಟ್ ಮಷಿನ್ ಅಂತ ಬರುತ್ತೆ. ಪ್ರಾಜೆಕ್ಟ್ ಓಪನ್ ಮಾಡ್ಕೊರಿ. ಪ್ರಾಜೆಕ್ಟ್ ಓಪನ್ ಮಾಡ್ಕೊಂಡು ಪ್ರಾಜೆಕ್ಟ್ ಕೊಡ್ತೀನಿ ಅಂದಿರಲ್ಲ, ಈಗ 2 ಪ್ರಾಜೆಕ್ಟು ಇಲ್ಲಿ ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊರಿ. ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊಂಡ್ರೆ ಈ ಥರ ಇರುತ್ತೆ. ಸ್ಕ್ರೋಲ್ ಮಾಡಿರಿ. August 22 ಅಂತಿದಲ್ಲ, ನೀವು ಏನಾದರೂ ಚೇಂಜ್ ಮಾಡ್ಕೋಬೋದು. ನಾನು ಹಿಂಗೆ ಹೇಳ್ಕೊತೀನಿ, ಅದಕ್ಕೆಂದರೆ ಚಿರಂಜೀವಿ ಸರ್ ಬರ್ತ್ಡೇ ವಿಡಿಯೋ ಮಾಡ್ಕೊತೀನಲ್ಲ, ಸೇಮ್ ಪ್ರಾಸೆಸಿಂಗ್ ಆಯಿತಾ. ಇಲ್ಲಿಂದ ಹ್ಯಾಪಿ ಬರ್ತ್ಡೇ ಅಂತ ಇರುತ್ತೆ, ಇಲ್ಲಿ ನೇಮ್ ಇರುತ್ತೆ. ಓಕೆ, ನೇಮ್ ಹಂಗೆ ಇರುತ್ತೆ. ಇಲ್ಲಿಂದ ಫೋಟೋಸ್ ಸ್ಟಾರ್ಟ್ ಮಾಡಬೇಕು, ಫೋಟೋ ಆ್ಯಡ್ ಮಾಡಬೇಕು. ಎಕ್ಸಾಂಪಲ್ ನಾನು ಫೋಟೋ ಆ್ಯಡ್ ಮಾಡ್ಕೊತೀನಿ. ಇಲ್ಲಿ ಫುಲ್ ಕಂಬಜನ್ ಏರಿಯಾ ಆಯಿತಾ. ಈ ಥರ ಬೀಟ್ ಮಾರ್ಕ್ ಹತ್ರನೇ ಇಡಬೇಕು. ಎಕ್ಸ್ಟ್ರಾ ಪಾರ್ಟ್ ಇರೋದು ಕಟ್ ಮಾಡ್ಕೊತೀನಿ. ಮತ್ತು ಇನ್ನೊಂದು ಫೋಟೋ ಫುಲ್ ಕಂಬಜನ್ ಏರಿಯಾ ಇದೇ ಥರನೇ ಆ್ಯಡ್ ಮಾಡ್ತಾ ಹೋಗ್ಬೇಕು ನೀವು ಫೋಟೋ ವಸ್ತುನು. ಇದು ಬೀಟ್ ಮಾರ್ಕ್ ಹತ್ರ ಎಕ್ಸ್ಟ್ರಾ ಪಾರ್ಟ್ ಕಟ್ ಮಾಡ್ಕೊತೀನಿ. ಸೇಮ್ ಪ್ರಾಸೆಸಿಂಗ್ ಇದೇ ಟೈಪಲ್ಲಿ ಮಾಡ್ಕೋಬೇಕು ನೀವು ಅನ್ನೋದು ಆಯಿತಾ. ಎಕ್ಸ್ಟ್ರಾ ಪಾರ್ಟ್ ಇರೋದು ಕಟ್ ಮಾಡ್ಕೋಬೇಕು ಆಯಿತಾ. ನೋಡಿರಿ, ಇದೇ ಥರ ಫೋಟೋಸ್ ಆ್ಯಡ್ ಮಾಡ್ತಾ ಹೋಗಬೇಕು ಎಂಡ್ ತನಕ ಫೋಟೋ ಆ್ಯಡ್ ಮಾಡಿಕೊಂಡು ನೀವು ಅನ್ನೋದು ಆಯಿತಾ. ಈ ಥರ ಫೋಟೋ ಆ್ಯಡ್ ಮಾಡಬೇಕು. ಮತ್ತು ಶೇಕ್ ಎಫೆಕ್ಟ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊರಿ. ಇಲ್ಲಿ ಇದೆ ನೋಡ್ರಿ, ಇದಕ್ಕೆ ಎಫೆಕ್ಟನ್ನು ಕಾಪಿ ಮಾಡ್ಕೊರಿ. ಎಫೆಕ್ಟ್ ಕಾಪಿ ಮಾಡಿಕೊಂಡು ಮತ್ತೆ ಫುಲ್ ಪ್ರಾಜೆಕ್ಟ್ ಓಪನ್ ಮಾಡಿರಿ. ಫುಲ್ ಪ್ರಾಜೆಕ್ಟ್ ಓಪನ್ ಮಾಡಿಕೊಂಡು ಸ್ಕ್ರೋಲ್ ಮಾಡಿರಿ ಈ ಥರ. ಈಗ ಎಫೆಕ್ಟ್ ಅನ್ನೋದು ಪೇಸ್ಟ್ ಮಾಡಬೇಕು. ಹೆಂಗಂತ ತೋರಿಸ್ತೀನಿ. 2 ಫೋಟೋಗೆ ಸೇಮ್ ಆಯಿತಾ, ಸೇಮ್ ಪ್ರಾಸೆಸಿಂಗ್. 2 ಫೋಟೋಗೆ ಪೇಸ್ಟ್ ಮಾಡಬೇಕು. ಮತ್ತು 3ನೇ ಫೋಟೋಗೆ ಹೇಳ್ಕೊತೀನಿ, ಇವು ಕಾಪಿ ಮಾಡ್ಕೋಬೇಕು ಆಯಿತಾ. 3 ಫೋಟೋಗೆ 3ನೇದು ಸೇಮ್ ಪ್ರಾಸೆಸಿಂಗು. ಮೊದಲು ಕೆಳಗಡೆ ಇರೋದು ಕಾಪಿ ಮಾಡ್ಕೋಬೇಕು ಆಯಿತಾ. ಕಾಪಿ ಆಯಿತಾ, ಸೇಮ್ ಪ್ರಾಸೆಸಿಂಗ್ ಇರುತ್ತೆ. ಮತ್ತು ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊರಿ. 3ನೇ ಫೋಟೋಗೆ ಮಾತ್ರ ಆ್ಯಡ್ ಮಾಡಬೇಕು ಈ ಎಫೆಕ್ಟ್ ಅನ್ನೋದು. ಇಲ್ಲಿ ನೋಡ್ರಿ, ಎಫೆಕ್ಟ್ ಅನ್ನೋದು ಪೇಸ್ಟ್ ಮಾಡ್ಕೊತೀನಿ ಮತ್ತು ಆಯಿತಾ. ಮತ್ತು ಸೇಮ್ ಪ್ರಾಸೆಸಿಂಗ್ ಇನ್ನೊಂದು ಆಯಿತಾ. ಈಗ ಕೆಳಗಡೆ ಕ್ಲಿಕ್ ಮಾಡ್ಕೊಂಡಿಲ್ಲ, ಮೇಲ್ಗಡೆದು ಕಾಪಿ ಮಾಡ್ಕೋಬೇಕು. ಸೇಮ್ ಪ್ರಾಸೆಸಿಂಗ್ ಇದೆ. ಫುಲ್ ಪ್ರಾಜೆಕ್ಟ್ ಓಪನ್ ಮಾಡ್ಕೊರಿ, ಮತ್ತೆ ಸ್ಕ್ರೋಲ್ ಮಾಡಿರಿ. 3ನೇ ಫೋಟೋಗೆ ಬಂದುಬಿಟ್ಟು ಈಗ ಪೇಸ್ಟ್ ಮಾಡಿರಿ ಆಯಿತಾ. ಈ ಥರ ನೋಡ್ರಿ ಸೆಟ್ ಆಗುತ್ತೆ. ಎಫೆಕ್ಟ್ ಅನ್ನೋದು ಸ್ವಲ್ಪ ಸೆಟ್ ಆಗುತ್ತೆ ಆಯಿತಾ. ನೋಡ್ರಿ, ನಿಮಗೆ ಏನು ಪ್ರಾಬ್ಲಮ್ ಇರೋಂಗಿಲ್ಲ ಆಯಿತಾ. ಇದೇ ಥರ ಫೋಟೋಸನ್ನು ಆ್ಯಡ್ ಮಾಡ್ತಾ ಹೋಗಿ. ಎಲ್ಲ ರೆಡಿ ಆದಮೇಲೆ ಎಕ್ಸ್ಪೋರ್ಟ್ ಮಾಡ್ಕೊರಿ. ಇನ್ನೂ ಡೌಟ್ ಇದ್ರೆ ಕಾಮೆಂಟ್ ಮಾಡಿರಿ. ಥ್ಯಾಂಕ್ ಯು ವಾಚಿಂಗ್.